ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನೀವು ಒಂದು ದಿನದ ಮಟ್ಟಿಗೆ ಪ್ರವಾಸವನ್ನ ಕೈಗೊಳ್ಳಬೇಕು, ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ. ಅದಕ್ಕೆ ಒಂದು ಬೆಸ್ಟ್ ಆಪ್ಷನ್ ಇಲ್ಲಿದೆ ನೋಡಿ. ಯಾವ್ದಂತೀರಾ? ತುಮಕೂರು. ಅಲ್ಲಿ ಇರುವಂತಹ ಒಂದು 5 ಪ್ರಮುಖ ಜಾಗಗಳು ನಿಮಗೆ ಪೂರ್ತಿ ಪ್ರವಾಸವನ್ನ ಮಾಡೋದಕ್ಕೆ ಅದು ತುಮಕೂರು ಜಿಲ್ಲೆ ಒಂದು ಉತ್ತಮವಾದಂತಹ ಸ್ಥಳ ಅಂತ ಹೇಳ್ಬೋದು. ಏನಂತಂದ್ರೆ ಕಡಿಮೆ ಖರ್ಚಿರುತ್ತೆ, ತುಂಬಾನೇ ಸರಾಗವಾಗಿರುತ್ತೆ, ವಾತಾವರಣ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಆರಾಮಾಗಿ ಹತ್ರದಲ್ಲೇ ಇರುವಂತಹ ತುಮಕೂರು ಜಿಲ್ಲೆಯಲ್ಲಿ 5 ಪ್ರಮುಖವಾದಂತಹ ಜಾಗಗಳಿದಾವೆ. ಅದಕ್ಕೆ ನೀವು ಒಂದು ದಿನ ಇದ್ರೆ ಸಾಕು, ನೀವು ಆರಾಮಾಗಿ ತುಮಕೂರು ಪೂರ್ತಿ ಸುತ್ತಾಡ್ಕೊಂಡ್ ಬರ್ಬೋದು. ಹಾಗಿದ್ರೆ ಆ 5 ಜಾಗಗಳು ಯಾವುದು, ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಅದರಲ್ಲಿ ಮೊದಲನೇದು ಬಂದು ದೇವರಾಯನ ದುರ್ಗ. ದೇವರಾಯನ ದುರ್ಗವನ್ನ 17ನೇ ಶತಮಾನದಲ್ಲಿ ಮೈಸೂರಿನ ಒಡೆಯರು ಈ ಒಂದು ಭವ್ಯವಾದ ಕೋಟೆಯನ್ನ ಕಟ್ಟಿಸಿದ್ರು ಅಂತ ಹೇಳ್ಬಿಟ್ಟು ಉಲ್ಲೇಖನೆ ಇದೆ. ಆಯ್ತಾ. ಇಲ್ಲಿ ಇದು ಅತಿ ಹೆಚ್ಚಾಗಿ ಏನಕ್ಕೆ ಪ್ರಸಿದ್ಧವಾಗಿರುತ್ತೆ ಅಂತಂದ್ರೆ, ನೀವು ಆ ಜಾಗಕ್ಕೆ ಹೋಗಿದ್ದೀರಾ ಅಂತಂದ್ರೆ ಅಲ್ಲಿ ಸಮೀಪಿಸುವಂತಹ ಸೂರ್ಯನ ಕಿರಣಗಳನ್ನ ಕಣ್ತುಂಬಿಕೊಳ್ಳದೆ ಬರೋದನ್ನ ಮಾತ್ರ ಮರಿಬೇಡಿ. ಯಾಕೆ ಅಂತಂದ್ರೆ ಆ ಒಂದು ಜಾಗ ಈ ಒಂದು ಸುಂದರವಾದಂತಹ ಈ ಮನಸ್ಸಿಗೆ ತುಂಬಾನೇ ಆರಾಮದಾಯಕವಾಗಿ ತುಂಬಾ ಉಲ್ಲಾಸಭರಿತವಾದಂತಹ ವಾತಾವರಣ ಸೃಷ್ಟಿಸುವಂತಹ ಒಂದು ಜಾಗ. ಮತ್ತೆ ಆ ಜಾಗಕ್ಕೆ ಮೇನ್ ಸೌಂದರ್ಯವನ್ನ ಹೆಚ್ಚಿಸುವಂತಹ ಅಂತ ಅಂದ್ರೆ ಅದು ಸೂರ್ಯನ ಕಿರಣಗಳೇ ಆಗಿರುತ್ತೆ. ಸೊ ದೇವರಾಯನ ದುರ್ಗ ಒಂದು ತುಂಬಾನೇ ಪವಿತ್ರವಾದಂತಹ ತುಂಬಾ ಸುಂದರವಾದಂತಹ ಜಾಗ ಆಗಿರುತ್ತೆ. ಅಲ್ಲಿ ತುಮಕೂರಿನ ನಾಮದ ಚಿಲುಮೆ 2ನೇದಾಗಿರುತ್ತೆ. ಇದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ, ಈ ಒಂದು ನಾಮದ ಚಿಲುಮೆಯಲ್ಲಿ ಪವಿತ್ರವಾದಂತಹ ಸಣ್ಣದಾದಂತಹ ನೀರಿನ ಜಲ ಅಂದ್ರೆ ನೀರಿನ ಕೊಳವನ್ನ ನಾವು ಇಲ್ಲಿ ನೋಡ್ತೀವಿ. ಈ ಒಂದು ನಾಮದ ಚಿಲುಮೆಗೂ ರಾಮಾಯಣಕ್ಕೂ ಒಂದು ನಂಟಿದೆ. ಆ ನಂಟಿನ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಹಾಗೆ ಈ ಒಂದು ನಾಮದ ಚಿಲುಮೆಯಲ್ಲಿ ಒಂದು ಸಣ್ಣ ಉದ್ಯಾನವನವನ್ನು ಕೂಡ ನಾವು ನೋಡ್ಬೋದು. ತುಂಬಾ ಸುಂದರವಾದಂತಹ ಪುಟ್ಟಾದಂತಹ ಜಿಂಕೆಗಳನ್ನ ನೋಡ್ಬೋದು. ತುಂಟಾಟವನ್ನ ಹಾಡುವಂತಹ ಕೋತಿಗಳು, ಬಣ್ಣ ಬಣ್ಣದ ಪಕ್ಷಿಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲಿ ವಾರಾಂತ್ಯಕ್ಕೆ ಅಂತಾನೆ ಹೋದ್ರೆ ತುಂಬಾ ಚೆನ್ನಾಗಿರುವಂತಹ ಪ್ರವಾಸದ ಜಾಗ ಅಂತಾನೆ ಹೇಳ್ಬೋದು. ನಾನು ಈ ಒಂದು ನಾಮದ ಚಿಲುಮೆಗೂ ರಾಮಾಯಣಕ್ಕೂ ಒಂದು ನಂಟಿದೆ ಅಂತ ಹೇಳ್ದೆ ಅಲ್ವಾ. ಏನದು ಅಂತ ಅಂದ್ರೆ, ಈ ಒಂದು ರಾಮ ಲಕ್ಷ್ಮಣ ಸೀತೆ ಇಷ್ಟು ಜನ ಅವರ ವನವಾಸದ ಸಂದರ್ಭದಲ್ಲಿ ಇವರು ಒಂದಷ್ಟು ವರ್ಷಗಳ ಕಾಲ ಈ ಒಂದು ಕಾಡಿನಲ್ಲಿ ತಮ್ಮ ಕಾಲವನ್ನ ಕಳೀತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ರಾಮನಿಗೆ ಹಣೆಗೆ ನಾಮವನ್ನ ಇಟ್ಕೊಳ್ಳೋದಿಕ್ಕೆ ನೀರೆಲ್ಲೂ ಸಿಕ್ತಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಒಂದು ಬಂಡೆ ಕಲ್ ಮೇಲೆ ಬಾಣವನ್ನ ಬಿಟ್ಟಂತಹ ಸಂದರ್ಭದಲ್ಲಿ ಆ ಬಾಣ ಹೋಗಿ ಫುಲ್ಲು ಅದನ್ನೆಲ್ಲವನ್ನ ಕೊರ್ಕೊಂಡೋಗಿ ಬಿಟ್ಟಿದ ತಕ್ಷಣ ನೀರು ಫುಲ್ಲು ಅಂತ ಚಿಮ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಅವರು ಅದೇ ನೀರನ್ನ ಬಳಸ್ಕೊಂಡು ಅವರು ನಾಮವನ್ನ ಇಟ್ಕೋತಾರೆ. ಹೀಗಾಗಿ ಈ ಒಂದು ಜಾಗಕ್ಕೆ ನಾಮದ ಚಿಲುಮೆ ಅಂತ ಹೆಸರಿಟ್ಟಿರ್ತಾರೆ. ಇನ್ನೊಂದು ವಿಶೇಷ ಏನು ಗೊತ್ತಾ, ಎಂತಹ ಕಡು ಬೇಸಿಗೆಯಲ್ಲೂ ಕೂಡ ಇಲ್ಲಿ ನೀರು ಬರ್ತಾನೆ ಇರುತ್ತೆ, ಉಕ್ಕುತ್ತಾನೆ ಇರುತ್ತೆ, ನೀರು ಬರ್ತಾನೆ ಇರುತ್ತೆ. ಅಲ್ಲಿನ ಒಂದು ಪ್ರಮುಖವಾದಂತಹ ವಿಶೇಷತೆ ಇದು ಅಂತಾನೆ ಹೇಳ್ಬೋದು. ತುಂಬಾನೇ ಪವಿತ್ರವಾಗಿರುತ್ತೆ. ಈ ಒಂದು ಜಾಗಕ್ಕೆ ಹೋದಂತವ್ರು ಆ ನೀರನ್ನ ಮೈ ಮೇಲೆಲ್ಲ ಹಾಕೊಳ್ಳೋದು, ಆ ನೀರನ್ನ ಕೆಲವರು ಕುಡ್ಕೊಂಡು ಆ ಥರ ಒಂದು ಪವಿತ್ರತೆಯನ್ನ ಅವರು ಪಡ್ಕೊಂಡ್ ಬರ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಇದು ತುಂಬಾ ನೀಟಾಗೂ ಇದೆ ಅಲ್ಲಿ ಜಾಗ ಗೊತ್ತಾ. ಆಟ ಆಡ್ತಿರುವಂತಹ ಕೋತಿಗಳನ್ನ ನೋಡ್ಬೋದು, ಚೆನ್ನಾಗಿರುತ್ತೆ. ಒಂದು ವೀಕೆಂಡಲ್ಲಿ ಹೊರಗಡೆ ಹೋಗ್ಬೇಕು ಅಂತಂದ್ರೆ ನೀವು ಈ ಒಂದು ಜಾಗಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ. ಗಿಡ ಮರಗಳೆಲ್ಲ ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಶಿವಗಂಗಾ ಬೆಟ್ಟ. ನಿಮ್ಗೆಲ್ರಿಗೂ ಕೂಡ ಮನೆ ಮಾತಾಗಿರುತ್ತೆ ಶಿವಗಂಗಾ ಬೆಟ್ಟ ಅಂತಂದ್ರೆ. ತುಮಕೂರಿನ ಜನತೆ ಶಿವಗಂಗಾ ಬೆಟ್ಟವನ್ನ ತುಂಬಾನೇ ಪವಿತ್ರವಾದ ಸ್ಥಳ ಅಂತಾನೆ ನಂಬ್ಕೊಂಡಿರ್ತಾರೆ. ಈ ಒಂದು ತುಮಕೂರಿನಲ್ಲಿ ತುಂಬಾನೇ ಆಕರ್ಷಕವಾದಂತಹ ಒಂದು ಪ್ರವಾಸ ತಾಣ ಅಂತಾನೆ ಹೇಳ್ಬೋದು ಶಿವಗಂಗಾ ಬೆಟ್ಟವನ್ನ. ಹಾಗೆ ಇಲ್ಲಿ ಶ್ರೀ ವಿಷ್ಣುವಿಗೆ ಸಂಬಂಧಿಸಿದಂತೆ ಒಂದು ಪುರಾಣ ಕೂಡ ಇರುತ್ತೆ ಇಲ್ಲಿ. ಆಯ್ತಾ. ಹಾಗೆ ಬೆಟ್ಟವನ್ನ ಹತ್ತುತ್ತಿದ್ದಂತೆಯೇ ಧಾರ್ಮಿಕ ಆಲಯವನ್ನು ಕೂಡ ನಾವು ನೋಡ್ಬೋದು. ಸಾಹಸಿಗರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಟ್ರೆಕ್ಕಿಂಗ್ ಕೂಡ ಮಾಡ್ತಾ ಇರ್ತಾರೆ ಇಲ್ಲಿ. ಹಾಗೇನೆ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದಲ್ಲಿ ಈ ದೇವಸ್ಥಾನಕ್ಕೆ ಹೋಗೋದ್ರಿಂದ ತುಂಬಾನೇ ಪವಿತ್ರತೆ ಅಂತಾನೆ ಹೇಳ್ಬೋದು. ಶಿವರಾತ್ರಿ ಹಬ್ಬದಂತೂ ತುಂಬಾನೇ ರಶ್ ಇರುತ್ತೆ. ಅದರಲ್ಲೂ ರಾತ್ರಿ ಟೈಮಲ್ಲಿ ಹೋದ್ರೆ ಒಂದು 6 ಗಂಟೆ 7 8 9 ಗಂಟೆ 10 ಗಂಟೆ ಈ ಟೈಮಲ್ಲಿ ಹೋಗಿ ಅಲ್ಲಿ ದೇವರ ದರ್ಶನ ಮಾಡ್ಕೊಂಡು ಬೆಟ್ಟವನ್ನ ಹತ್ತಿ ಇಳಿಕ್ ಬರೋದ್ರೆ ಒಂದು ಸಾರ್ಥಕತೆ ಅಂತಾನೆ ಹೇಳ್ಬೋದು. ವರ್ಷಕ್ಕೊಂದ್ಸರಿ ಬರೋ ಶಿವರಾತ್ರಿ ಹಬ್ಬದಲ್ಲಾದ್ರೂ ಅಲ್ಲಿ ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ದೇವಸ್ಥಾನದಲ್ಲಿ. ಸೊ ಇದು ಕೂಡ ಒಂದು ಪ್ರಮುಖವಾದಂತಹ ಪ್ರವಾಸ ತಾಣ ಆಗಿರುತ್ತೆ. ಇದು ತುಮಕೂರಿನಲ್ಲಿ ಹೀಗೆ ಸುಂದರವಾದಂತಹ ಹಲವಾರು ದೇವಾಲಯಗಳಿವೆ. ಆ ಒಂದು ಸಾಲಿನಲ್ಲೇ ಬರುವಂತದ್ದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಅಂತೂ ನೋಡೋದಿಕ್ಕೆ ಸೌಂದರ್ಯವನ್ನ ನೋಡೋದಿಕ್ಕೆ ಕಣ್ಣು ತುಂಬಿ ಬಂದು ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಒಂದು ದೇವಸ್ಥಾನಗಳ ಸೌಂದರ್ಯವನ್ನೇ ಆ ಒಂದು ಜಾಗದ ಪವಿತ್ರತೆಯನ್ನ ಮತ್ತೆ ಜಾಗವನ್ನ ಹೈಲೈಟ್ ಆಗೋ ತರ ಪ್ರಖ್ಯಾತಿನ ಒಂದು ತರ ಮಾಡಿರುವಂತದ್ದು. ಆಯ್ತಾ. ಈ ದೇವಸ್ಥಾನ ಸುತ್ತುವರೆದಿರೋದು ಬಂದು ಕಾಡೇನೆ ಸುತ್ತುವರೆದಿದ್ದು.
ಅದರ ಮಧ್ಯದಲ್ಲಿ ಈ ದೇವಸ್ಥಾನ ಕಂಡು ಬರುತ್ತೆ. ಹಾಗಾಗಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ಇಳಿಜಾರು ಕಣಿವೆಗಳನ್ನು ಕೂಡ ನಾವು ಇಲ್ಲಿ ನೋಡುವಂಥದ್ದು. ಒಂದು ದೇವರಾಯನ ದುರ್ಗ ಅರಣ್ಯ ಪ್ರದೇಶ. ಇದು ಅಲ್ಲಿ ನಾವು ಹೋಗಿ ನಿಂತ್ಕೊಬಿಟ್ಟು ಹೇಗಾಗುತ್ತೆ ಅಂತಂದ್ರೆ ಉಸಿರುಗಟ್ಟಿಸುವಂತಹ ಸೌಂದರ್ಯವನ್ನ ಹೊಂದಿರುತ್ತೆ. ಆಯ್ತಾ, ಹಾಗೆ 1853ರಲ್ಲಿ ಇಂದಿನ ಸಂರಕ್ಷಣೆಯ ಆಕರ್ಷಕದ ಬಗ್ಗೆ ಇತಿಹಾಸವನ್ನ ತಿಳಿಸುತ್ತೆ ನಮಗಲ್ಲಿ. ಹಾಗೆ ಈ ಒಂದು 43 ಚದರ ವ್ಯಾಪ್ತಿಯಲ್ಲಿ ಈ ಒಂದು ಅರಣ್ಯ ಪ್ರದೇಶ ವ್ಯಾಪಕವಾಗಿರುತ್ತೆ. ಈ ಒಂದು ಅರಣ್ಯದಲ್ಲಿ ಹೇಗಿರುತ್ತೆ ಅಂತಂದ್ರೆ ಇಲ್ಲಿ ಹಲವಾರು ವೈವಿಧ್ಯಮಯವಾದಂತಹ ವನ್ಯಜೀವಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಕಲರ್ ಅಂದ್ರೆ ಬಣ್ಣ ಬಣ್ಣದ ಪಕ್ಷಿಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಯಾರೆಲ್ಲ ಸಾಹಸಮಯವಾಗಿ ಟ್ರೆಕ್ಕಿಂಗ್ ಮಾಡಬೇಕು, ಏನಾದರೂ ಸಾಹಸ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಇದಕ್ಕೆಲ್ಲ ವೀಕೆಂಡ್ ಅಲ್ಲಿ ಮತ್ತೆ ನಿಮ್ಗೆ ಯಾವಾಗ ಅನ್ಸುತ್ತೆ ಆ ಸಮಯದಲ್ಲಿ ನೀವು ಇಲ್ಲಿಗೆ ಹೋಗಿ ಟ್ರೆಕ್ಕಿಂಗ್ ಅಥವಾ ಸಾಹಸಮಯವಾದಂತಹ ಕೆಲಸಗಳನ್ನ ಮಾಡಬಹುದಾಗಿರುತ್ತೆ. ಸೊ ನೋಡೋದಿಕ್ಕಂತೂ ತುಂಬಾನೇ ಸುಂದರವಾಗಿರುತ್ತೆ. ಮನಸ್ಸಿಗೆ ತುಂಬಾನೇ ಬೇಜಾರಾಗ್ತಿದೆ, ಏನು ಇಂಟ್ರೆಸ್ಟ್ ಇಲ್ಲ ಏನು ಮಾಡೋದಕ್ಕೂ, ಏನು ಮಾಡೋದು, ಎಲ್ಲಾದ್ರೂ ಒಂದು ಒಳ್ಳೆ ಕಡೆ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡ್ರೆ ದಯವಿಟ್ಟು ನೋಡಿ. ಇದು ಹತ್ರದಲ್ಲೇ ಇರುವಂತಹ ಜಾಗ, ಮನಸ್ಸಿಗೆ ತುಂಬಾ ನೆಮ್ಮದಿ ಆಗುತ್ತೆ. ಅಲ್ಲಿ ದೇವಸ್ಥಾನ ಕೂಡ ನೋಡ್ದಂಗೆ ಆಗುತ್ತೆ, ದೇವ್ರ ಬಳಿಗೆ ಹೋದಾಗ ಆಗುತ್ತೆ. ಜೊತೆಗೆ ಸುತ್ತಮುತ್ತಲಿನ ಕಾಡು ವಾತಾವರಣವೇ ನಮಗೆ ಮನಸ್ಸು ತುಂಬಿ ಬಂದುಬಿಡುತ್ತೆ. ಸೊ ನಾವು ನಿರಾಳ ಆಗ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಯಾರೆಲ್ಲ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಇದನ್ನ ನೀವು ಇಲ್ಲಿಗೆ ನೀವು ಟ್ರಿಪ್ ಹೋಗಿ ಬರಬಹುದು. ಟ್ರಿಪ್ ಹೋಗುವಂಥದ್ದು ಅಂದರೆ ಪ್ರವಾಸ ಹೋಗುವಂಥದ್ದು ನನಗೆ ಗೊತ್ತಿರೋ ಹಾಗೆ ಎಲ್ರಿಗೂ ತುಂಬಾನೇ ಇಷ್ಟಪಡ್ತಾರೆ ಅಂತ ಅನ್ಕೋತೀನಿ. ಯಾಕಂತಂದರೆ ಈ ಒಂದು ಜಂಜಾಟದ ಬದುಕಿನಲ್ಲಿ, ಬ್ಯುಸಿ ಲೈಫ್ ಶೆಡ್ಯೂಲಲ್ಲಿ ಅದು ಇದು ಹಾಗೆ ಹೀಗೆ ಅಂತೆಲ್ಲ ಇರುವಂತಹ ಒಂದು ಸರಿನಾದರೂ ನಾವು ಪ್ರವಾಸವನ್ನು ಕೈಗೊಳ್ಳಬೇಕಾಗತ್ತೆ. ಟ್ರಿಪ್ ಹೋಗ್ತಾನೆ ಇರಬೇಕು. ಆಗ ನಮಗೆ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತು ನಮ್ಮ ಮನಸ್ಸಿಗೆ ಕೂಡ ನೆಮ್ಮದಿ ಸಿಗುತ್ತೆ. ನಾವು ಒಂದಿಷ್ಟು ಹೊಸ ವಿಚಾರಗಳನ್ನ ತಿಳ್ಕೊಂಡಂಗೂ ಕೂಡ ಆಗುತ್ತೆ. ಸೊ ಪ್ರತಿ ವರ್ಷ ಒಂದು ಅಟ್ಲೀಸ್ಟ್ ನಿಮಗೆ ಜಾಸ್ತಿ 4 ದಿನ 3 ದಿನ ಆಗಲಿಲ್ಲ ಅಂತಂದ್ರೆ 1 ದಿನನಾದರೂ ಟ್ರಿಪ್ ಹೋಗಿ ಬರ್ತಾ ಇರಿ. ನಾನು ಹೇಳಿದಷ್ಟು 5 ಪ್ರದೇಶಗಳು ಕೂಡ ತುಂಬಾನೇ ಚೆನ್ನಾಗಿರುವಂಥದ್ದು, ಧಾರ್ಮಿಕತೆ ಇದೆ, ಸೌಂದರ್ಯ ಇದೆ, ನಮ್ಮ ಅರಣ್ಯ ಪ್ರದೇಶಗಳು, ಪ್ರಾಣಿ ಪಕ್ಷಿಗಳು ಎಲ್ಲವನ್ನು ಕೂಡ ನೋಡಿ ನಾವು ಕಣ್ತುಂಬ್ಕೋಬಹುದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ಟೇಕ್ ಕೇರ್, ಬೈ ಬೈ.